ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆಯೇ ನಾನೀಗ ಇರುವಂಥದ್ದು ಮಂಜೇಶ್ವರದ ನನ್ನ ಅಜ್ಜಿ ಮನೆಯಲ್ಲಿ. ಇದು ಮಂಜೇಶ್ವರದ ವರ್ಕಾಡಿ ಗ್ರಾಮ ಪಂಚಾಯತ್ ಅಲ್ಲ, ಮೀಂಜ ಗ್ರಾಮ ಪಂಚಾಯತ್ನ ಇಲ್ಲಿಗೆ ಹೆಸರು ಕೋಳಿಯೂರು ಪದವು ಮತ್ತು ಇಲ್ಲಿಗೆ ಸಿಂತಾಜ್ ಅಂತ ಹೆಸರು. ನನ್ನ ಜೊತೆಗೆ ಈಗ ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ವಿನೀತ್ ಇದ್ದಾರೆ. ಅವರು ಬಂದು ಹೇಳಿದರು, ಇಲ್ಲಿ ಕುಂಬ್ಳೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗುವ, ಇವತ್ತು ಕೃಷ್ಣನ ದಿನ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರುವಂತ ಅವರಿಗೆ ತುಂಬ ಮನಸ್ಸಿತ್ತು. ಬಟ್ ತುಂಬ ಮಳೆ ಇದರಿಂದ ತುಂಬ ಲೇಟಾಗಿ ಈಗ ಮಧ್ಯಾಹ್ನ ಆಗ್ತಾ ಬಂತು. ಹಾಗಾಗಿ ಈಗ ಹೊರಟಿದ್ದೇವೆ. ವಿನೀತ್ ರೆಡಿಯಾಗಿದ್ದಾರೆ ನೋಡಿ, ವಿನೀತ್ ಫುಲ್ ಪ್ಯಾಕ್ ಆಗಿ ರೆಡಿಯಾಗಿದ್ದಾರೆ. ಇನ್ನು ನಾವು ಹೊರಡುವಂಥದ್ದು ಈಗ ಇಲ್ಲಿಂದ. ಆಮೇಲೆ ಪೊರ್ಬುಲು ಇಲ್ಲಿ ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ. ಇವರು ನಮ್ಮ ಪೊರ್ಬುಗಳು ಇಲ್ಲಿ. ಪೊರ್ಬುಲೆ ಹಾಯ್ ಬನ್ನಿ. ಅವರ ನನ್ನ ಕಂಡ್ರೆ ತುಂಬ ಪ್ರೀತಿ, ಅದಕ್ಕೆ ಅವರ ಗುರಾಯಿಸೋ ರೀತಿ ನೋಡಿ. ಅವರಿಗೆ ನನ್ನ ಕಂಡ್ರೆ ತುಂಬ ಹೋಗ್ತಾ ಈಗ ವ್ಲಾಗ್ ಮಾಡ್ತೀವಿ, ನೋಡ್ತಾ ಇರಿ. ಓಕೆ, ನಾವೀಗ ಕುಂಬ್ಳೆ ರೀಚ್ ಆಗಿದ್ದೇವೆ. ವಿನೀತ್ ಅವರೆಲ್ಲ ರೆಡಿಯಾಗಿದ್ದು ಈಗ ನಿಮಗೆ ಡ್ರೆಸ್ ಕಾಣ್ತಾ ಇದೆ ವಿನೀತ್ ಅವ್ರದ್ದು. ಈಗ ಮಳೆಯೆಲ್ಲ ಇಲ್ಲಿ ಬಿಟ್ಟಿದೆ. ನಮ್ಮ ಅಜ್ಜಿ ಮನೆ ಪಕ್ಕ ಮಳೆ ಬರ್ತಾ ಇತ್ತು. ಈಗ ಕುಂಬ್ಳೆಯ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಬನ್ನಿ, ದೇವಸ್ಥಾನ ಹೇಗಿದೆ ಮತ್ತು ಈ ಒಂದು ಕೃಷ್ಣನ ಜನ್ಮಾಷ್ಟಮಿಯ ಸಂಭ್ರಮ ಹೇಗಿದೆ ನೋಡ್ಕೊಂಡು ಬರೋ ಬನ್ನಿ. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ನಿಮಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹೋಗ್ತಾ ಇದ್ವಿ, ಜನರು ಬರ್ತಾ ಇದ್ದಾರೆ. ಈ ಹೊರಗಡೆಯಿಂದ ನೋಡುವಾಗ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಅದರ ನಡುವೆ ಜನ ಇಲ್ವಾ ಅಂತ ನನಗೆ ಡೌಟ್ ಇತ್ತು. ಬಟ್ ಒಳಗಡೆ ಹೋಗಿ ನೋಡ್ತೀನಿ, ದೇವಸ್ಥಾನ ತುಂಬಿ ತುಳುಕ್ತಾ ಇದೆ. ಶ್ರೀ ಕೃಷ್ಣನ ಭಕ್ತ ಜನ ಸಾಗರವೇ ಕಾಣ್ತಾ ಇದೆ ನೋಡಿ ನನಗೆ. ಎಷ್ಟೋ ಜನ ಭಕ್ತರು ಬೆಳಿಗ್ಗೆಯಿಂದನೇ ಬಂದು ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದಿದ್ದಾರೆ. ಜೊತೆಯಲ್ಲಿ ಹಸಿವು ಎಂಬುದು ಎಲ್ರಿಗೂ ಆಗುತ್ತೆ ಅಲ್ವಾ, ಹಾಗೆಯೇ ಶ್ರೀಕೃಷ್ಣನ ಅನ್ನಪ್ರಸಾದಕ್ಕೂ ಕೂಡ ಜನ ಕಾತುರತೆಯಿಂದ ಕಾಯ್ತಾ ಇದ್ರು. ತುಂಬ ರಶ್ ಇದೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತದೆ ಗೊತ್ತಿಲ್ಲ, ತುಂಬ ರಶ್ ಇದೆ. ನಾವೀಗ ಟೆಂಪಲ್ನ ಒಳಗಡೆ ಹೋಗಲಿಕ್ಕೆ ಲೈನ್ ನಿಂತಿದ್ದೀವಿ. ಫಸ್ಟಿಗೆ ಕನ್ಫ್ಯೂಸ್ ಆಯಿತು. 3 ಲೈನ್ ಇದೆ, 3 ಲೈನ್ ಕೂಡ ಊಟದ್ದು. ಈ ಕಡೆ ಲೈನ್ ಮಾತ್ರ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ವಿನೀತ್ ಇಲ್ಲಿದ್ದಾರೆ. ಜನ್ಮಾಷ್ಟಮಿಯ ದಿನ ಕೃಷ್ಣನನ್ನು ನೋಡೋ ಸೌಭಾಗ್ಯ ನನ್ನದಾಗಿತ್ತು. ಕಣಿಪುರ ಗೋಪಾಲಕೃಷ್ಣ ದೇವರನ್ನು ನೀವು ಒಂದ್ಸಲ ದರ್ಶನ ಮಾಡ್ಕೊಳ್ಳಿ. ಕೃಷ್ಣನ ದರ್ಶನವನ್ನು ಪಡೆದು ಬಳಿಕ ದೇವಸ್ಥಾನದ ಹೊರಾಂಗಣದಲ್ಲಿ ಅರ್ಚಕರಿಂದ ತೀರ್ಥ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದ್ವಿ. ಆ ಬಳಿಕ ತುಂಬಾ ರಶ್ ಇತ್ತು ಅಂತ, ಅಂದರೆ ಊಟಕ್ಕೆ ನಿಂತರೆ ತುಂಬ ಹೊತ್ತ ತನಕ ನಿಲ್ಲಬೇಕಲ್ವ, ಅದಕ್ಕೋಸ್ಕರ ಹೊರಗಡೆ ಬರೋಣ ಅಂತ ಬಂದ್ವಿ. ನಮ್ಮ ಜೊತೆಗೆ ಮನು ಕಾಸರಗೋಡಿದ್ದಾರೆ, ಇವರು ಕಲಾವಿದರು. ಹಾಯ್ ಮನು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಅಪರೂಪ ನಾವು ಸಿಕ್ಕಿರೋಂಥದ್ದು. ಓಕೆ, ಇವರೀಗ ನಾನಿಲ್ಲಿಂದ ಹೊರಡಲಿಲ್ಲ, ಅಂದರೆ ಊಟ ಮಾಡ್ತಾ ಇರುವಾಗ ಜನ ತುಂಬ ರಶ್ ಇದ್ರು ಅಲ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಒಳಗಡೆ ಹೋಗುವಂತಿದ್ದೆ. ಸ್ವಲ್ಪ ಹೊರಗಡೆ ಬರುವಾಗ ಇವ್ರು ನಿಂತು ನೋಡ್ತಾ ಇದ್ದಾರೆ, ಇದು ಕುಮಾರ ಹೌದಾ ಅಂತ. ನಾನು ನೋಡ್ತಾ ಇದ್ದೀನಿ, ಇದು ಯಾರೋ ನೋಡಿದ್ದೀನಲ್ಲ ಅಂತ. ಮತ್ತೆ ಪರಿಚಯ ಸಿಕ್ತು, ಒಟ್ಟಿಗೆ ಜೊತೆಲಿ ಫೋಟೋ ಎಲ್ಲ ತೆಗೆದಿದ್ದೀವಿ. ಸಂತೋಷ ಆಯಿತು. ತುಂಬ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅದದು. ಎಸ್, ನೀವು ತೀರ್ಥ ತಗೊಂಡೆಲ್ಲ ಬನ್ನಿ ಆಯ್ತಾ, ನಾವು ಕಾಯ್ತಾ ಇರ್ತೀವಿ. ಹೊರಗಡೆ ಬಿಸಿಲಿದೆ ಅಂತ ಒಳಗಡೆ ಬಂದು ನೋಡಿದಾಗ ನಮಗೆ ಕಂಡಿದ್ದು ಈ ಮುದ್ದು ಕೃಷ್ಣ. ಆಹಾ, ಕಾದು ಈಗ ಸ್ವಲ್ಪ ಜನ ಖಾಲಿ ಆದರು. ಇನ್ನು ಈಗ ಹೊರಡಬೇಕು ನಾವು ಇಲ್ಲಿಂದ. ಲೈನಿನ ಕೊನೆಯಲ್ಲಿದ್ದೇವೆ, ಈಗ ಹೊರಡುವಲ್ಲ. ಬಂದು ಇನ್ನು ಇಲ್ಲಿದೆ ನೋಡಿ, ಇಲ್ಲಿ ಬಡಿಸ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಇಲ್ಲಿಂದ ಪ್ರಾರಂಭ.
ಅಂತ ಒಳ್ಳೆಯದು ಕೆರೆ ಇದು. ಅಣ್ಣೆ ಇದು ಮೂರ ನೀರೇ ಕಾಲ್ ಏತು ಅಂತ ಬರ 23 ಆಯ್ತು ಡೌಟ್ ಏನಿಗೆ ದಿನ ಗೊತ್ತಾಗಲಿದೆ. ಹ್ಯಾಪಿ ಮ್ಯಾರಿಡ್ ಡೇ. ಥ್ಯಾಂಕ್ ಯು. ಓಕೆ, ನಿಮ್ಮೆಲ್ಲರ ಶುಭ ಹಾರೈಕೆ ಇವ್ರ ಮೇಲಿರಲಿ. ಎಲ್ಲಿದ್ದಾರೆ? ಕಣಿಪುರ ದೇವಸ್ಥಾನದ ಕೆರೆ ಶುಚಿಯಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕೆರೆ. ನಮ್ಮ ಮನು ಅವರು ಇಲ್ಲಿದ್ದಾರೆ ನೋಡಿ. ಮನು ಇವರು ತುಂಬ ಫಿಲ್ಮ್ಸಲ್ಲೆಲ್ಲ ಮಾಡಿದ್ದಾರೆ, ಇನ್ನೂ ಕೂಡ ತುಂಬ ರಿಲೀಸ್ ಆಗಲಿಕ್ಕಿದೆ. ಆಲ್ ದ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು. ನಿಮ್ಮ ಮುಂದಿನ ಮೂವೀಸ್ ಹಾಗೆಯೇ ಬೇರೆ ಬೇರೆ ಪ್ರಾಜೆಕ್ಟ್ ಎಲ್ಲ ಮಾಡ್ತಾ ಇರ್ತೀರಾ, ಒಳ್ಳೆ ಒಳ್ಳೆ ಪ್ರಾಜೆಕ್ಟನ್ನು ಕೊಡ್ತಾ ಇರಿ, ಆಯಿತಾ? ಆಯ್ತು ಆಯ್ತು. ಹಾಗೆ ನಮ್ಮ ವಿನೀತ್ ಸರ್ ಇದ್ದಾರೆ, ಇವರು ದೇರಳಕಟ್ಟೆ ನಿಟ್ಟೆ ಹಾಸ್ಪಿಟಲ್ನಲ್ಲಿರೋದು. ಏನು ವರ್ಕ್ ಸರ್ ಅಲ್ಲಿ? ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ, ಇವ್ರು ನಮ್ಮ ಫ್ಯಾಮಿಲಿ, ನಮ್ಮ ಜೊತೆನೇ ಇರ್ತಾರೆ. ಇವ್ರು ನಮ್ಮ ಫ್ರೆಂಡ್, ಇವ್ರು ಕೂಡ ಜೊತೆಯಲ್ಲೇ ಇರ್ತಾರೆ ಅಪರೂಪಕ್ಕೆ. ಸರಿ, ಇಲ್ಲಿಗೆ ನಾನು ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಈಗ ಫ್ಯಾಮಿಲಿಯವರು ಕೂಡ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಮಾತಾಡ್ತಾ ಮಾತಾಡ್ತಾ ಅವರು ಫ್ಯಾಮಿಲಿ ಅಂತ ಗೊತ್ತಾಯಿತು. ಸಂಜೆ 4 ಗಂಟೆಗೆ ಈ ಮಡಿಕೆಗಳನ್ನು ಹೊಡಿತಾರೆ. ಮೊಸರು ಕುಡುಕಿ ಇದು. ಹಾಗೆಯೇ ನೀವು ಈ ವಿಡಿಯೋ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆಯೇ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ನೀವು ಬಂದಿದ್ದರೆ ಒಂದು ಕಮೆಂಟ್ ಮಾಡಿ, ನಮಗೂ ಕೂಡ ಗೊತ್ತಾಗುತ್ತೆ ನೀವು ಹೋಗಿದ್ದೀರಾ ಅಂತ. ಹಾಗೆಯೇ ನೀವು ಆ ಭಾಗದವರೇ ಆಗಿದ್ದರೆ, ಕಣಿಪುರ ಕುಂಬ್ಳೆಯವರೇ ಆಗಿದ್ದರೆ ನೀವು ಕಮೆಂಟ್ ಮಾಡಿ ನಮ್ಮೂರಿನ ದೇವಸ್ಥಾನ ಅಂತ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.